ಲಾರ್ಡ್. ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರಿಗೆ ಬಿಗ್ ಜೆ ಟಿವಿ ಅರ್ಪಿಸುವ ಪ್ಲೆಸೆಂಟ್ರಿ ರಿಜಾಯ್ಸ್ ಇನ್ ದ ಹೋಪ್ ಆಫ್ ಗ್ಲೋರಿ ಆಫ್ ಗಾಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯರೇ, ದೇವರನ್ನ ನಾವು ಪ್ರತಿದಿನ ಆರಾಧಿಸ್ತೀವಿ, ದೇವರ ಮುಂದೆ ನಮ್ಮ ಮನವಿಗಳನ್ನು ಸಲ್ಲಿಸ್ತೀವಿ, ಅದಕ್ಕೆ ತಕ್ಕಾಗೆ ಉತ್ತರಗಳನ್ನು ಪಡ್ಕೊಳ್ತೀವಿ. ದೇವರ ವಾಕ್ಯದಲ್ಲಿ ಅಥವಾ ನಮಗೆ ದೇವರನ್ನ ಆದುಕೊಂಡಂಥವ್ರು ಪ್ರತಿಯೊಬ್ಬರು ಹೇಳುವಂಥದ್ದು, ನೀವು ಪರಿಶುದ್ಧ ಜೀವನವನ್ನು ಮಾಡಬೇಕು, ನೀವು ನೀತಿವಂತರೇ ಆಗಿರಬೇಕು, ನೀವು ಉಪವಾಸ ಮಾಡಬೇಕು, ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ಸತ್ಯವೇದ ಓದಬೇಕು, ದೇವರಿಗೆ ಮೆಚ್ಚುಗೆ ಆಗೋದು ಇದು ಅದು ಅಂತ ಎಲ್ಲ ಹೇಳಿರ್ತಾರೆ. ಅದರಲ್ಲಿ ನಾವು ಯಾವುದನ್ನು ಮಾಡಿದ್ರೆ ದೇವರಿಗೆ ಮೆಚ್ಚುಗೆ ಆಗಿರ್ತೀವಿ, ಯಾವ ರೀತಿ ನಡ್ಕೊಂಡ್ರೆ ದೇವರು ನಮ್ಮನ್ನ ಅತಿಯಾಗಿ ಪ್ರೀತಿ ಮಾಡುವಂತಹ ಮಕ್ಕಳನ್ನ ಸಾಲಿನಲ್ಲಿ ನಮ್ಮನ್ನ ನಿಲ್ಲಿಸ್ತಾರೆ, ಯಾವ ರೀತಿಯಲ್ಲಿ ನಮ್ಮನ್ನ ನೋಡ್ಲಿಕ್ಕೆ ದೇವರು ಇಷ್ಟಪಡ್ತಾರೆ, ದೇವರು ಯಾವ ರೀತಿ ನಾವಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದಂಥದ್ದು ಯಾವುದು, ಆ ರೀತಿ ಇರೋದು ಹೇಗೆ, ಅದು ಯಾವ ರೀತಿಯಲ್ಲಿ ದೇವರು ಅವರ ಬಾಯಿಂದನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ, ಈ ಎಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಪಾಸ್ಟರ್ ವಿಜಯ್ ಬ್ಯಾಹಟ್ಟಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಸೊ ಪಾಸ್ಟರ್, ನಾವೀಗ ಹೇಳ್ದಾಗೆ ಇಂಟ್ರೋನಲ್ಲೇ ನಾನು ಕೊಟ್ಟೆ, ಅದು ಹೀಗಿರ್ಬೇಕು ಹಾಗಿರ್ಬೇಕು ಎಲ್ಲ ಸಂಗತಿಗಳನ್ನ ಹೇಳ್ತೀವಿ. ಹಾಗಾದ್ರೆ ದೇವರು ನಾವು ಹೇಗಿರ್ಬೇಕು ಅನ್ನೋದನ್ನ ಇಷ್ಟಪಡ್ತಾರೆ. ದೇವರ ದೃಷ್ಟಿಯಲ್ಲಿ ನಾವು ಹೇಗಿರ್ಬೇಕು, ಯಾವ ರೀತಿಯಾಗಿರ್ಬೇಕು? ಸಹಜವಾಗಿ ಆತ್ಮಿಕ ಜೀವನಕ್ಕೆ ಬಂದಂಥ ನಾವು ನಮಗೆ ತಿಳಿದ ಹಾಗೆ ಅಥವಾ ನಾವು ಕೇಳಿದ ಹಾಗೆ ನಾವೆಲ್ಲ ಏನು ಆಲೋಚನೆ ಮಾಡ್ತೇವೆ ಹೇಳಿದ್ರೆ, ನಾವು ಬಹಳ ಧಾರ್ಮಿಕವಾಗಿರಬೇಕು ಅಥವಾ ಆತ್ಮಿಕವಾಗಿರಬೇಕು, ಅಥವಾ ನಾವು ಒಂದು ರೀತಿಯಲ್ಲಿ ನೈತಿಕವಾಗಿಯೂ ಸಾಮಾಜಿಕವಾಗಿಯೂ ಯಾರು ಬೆರಳು ತೋರಿಸ್ದಾಗಿರಬೇಕು, ಹೀಗೆಲ್ಲ ಹಲವಾರು ನಮ್ಮದಾದಂಥ ವರ್ಷನ್ಸ್ ಇದೆ. ಆದರೆ ದೇವರು ನಿಜವಾಗಿಯೂ ಪ್ರಥಮ ಪ್ರಾಧಾನ್ಯತೆಯಾಗಿ ಪ್ರಯಾರಿಟಿ ವೈಸಲ್ಲಿ ನಮ್ಮಿಂದ ಅವ್ರ ಅಪೇಕ್ಷೆ ಮಾಡೋದು ಏನು ಹೇಳಿದರೆ, ನಾವು ನೀತಿವಂತರಾಗಿರಬೇಕು. ಇದನ್ನು ನಾವು ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಹೇಳಿದ ಮಾತನಲ್ಲಿ ಕಾಣ್ತೇವೆ. ಯೇಸು ಸಹ ಹೇಳೋದು ಅದನ್ನೇ ಹೈಲೈಟ್ ಮಾಡಿ ಹೇಳ್ತಾರೆ ಅವರು. ಮತ್ತಾಯನ ಸುವಾರ್ತೆಯ 6ನೇ ಅಧ್ಯಾಯ 33ನೇ ವಚನದಲ್ಲಿ ಅವರು ಬಹಳ ಒಂದು ಫಸ್ಟ್ ಮಾಡಬೇಕಾದ ಕೆಲಸ ಏನು ಅಂತ ಹೇಳ್ತಾರೆ ಅವರು. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಎಸ್, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ. ಈ ಮೊದಲು ಅನ್ನುವ ಶಬ್ದ ಏನಿದೆ, ಗ್ರೀಕಲ್ಲಿ ಅದಕ್ಕೆ ಪ್ರೋಟೋಸ್ ಅಂತಿದೆ, PROTOS, ಪ್ರೋಟೋಸ್. ಪ್ರೋಟೋಸ್ ಅಂತ ಹೇಳಿದರೆ ಕ್ರಮಾನುಸಾರವಾಗಿ ಮೊದಲನೇದು ಮಾತ್ರ ಅಲ್ಲ, ಅದರ ಪ್ರಾಮುಖ್ಯತೆ ವಿಷಯದಲ್ಲೂ ಇದು ಮೊದಲನೇದು ಅಂತ. ಅಂದರೆ ನನ್ನ ಜೀವನದಲ್ಲಿ ಮಾಡುವಂಥ ಅನೇಕ ಸಂಗತಿಗಳೆಲ್ಲ ಅದನ್ನೊಂದು ಮಾಡಿ ಮುಗಿಸಿಬಿಟ್ಬಿಡೋದಲ್ಲ. ಪ್ರತಿನಿತ್ಯದ ಜೀವಿತಕ್ಕೆ ಬಂದಾಗ ಮೊದಲು ಇದರ ಮೇಲೆ ನಮ್ಮ ಗಮನ ಇರಬೇಕು, ಆಮೇಲೆ ಉಳಿದವುಗಳೆಲ್ಲ ಅಂತೇಳಿ. ಅದರಲ್ಲಿ ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿಯೂ ತವಕ ಪಡಬೇಕು ಅನ್ನುವಂಥ ಮಾತನ್ನು ಯೇಸು ಸ್ವಾಮಿ ಹೇಳ್ತಾರೆ. ಸೊ ಹಾಗಿದ್ರೆ ಈ ನೀತಿ ಅಂತ ಬಂದ ತಕ್ಷಣ ಅನೇಕ ವಿಧವಾದಂಥ ನಮ್ಮದೇ ಅದಕ್ಕೂ ವರ್ಷನ್ಸ್ ಇದೆ ನಮ್ಮದು. ಈ ನಮಗೆ ತಿಳಿದಂತಹ ನೀತಿ ಈ ರೀತಿ ವರ್ಕ್ ಆಗೋದಿಲ್ಲ. ಇಲ್ಲಿ ನಾವು ಒಂದು ವಚನದಲ್ಲಿ ಗಮನಿಸುವಾಗ ಬಹಳ ಯೇಸು ಸ್ವಾಮಿ ಸ್ಟ್ರಾಂಗ್ ಅದನ್ನು ಪ್ರೆಸೆಂಟ್ ಮಾಡಿದರು. ಒಂದು ರೀತಿ ನೋಡಿದರೆ ಅದನ್ನು ನೋಡಿದರೆ ಹೆದರಿಕೆ ಆಗಬೇಕು ನಮಗೆ, ಆದರೆ ಅದು ಯಾಕೋ ಹೆದರಿಕೆ ಆಗೋದಿಲ್ಲ ಆ ವಚನ ನೋಡಿದರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದೇ ಮತ್ತಾಯನ ಸುವಾರ್ತೆಯ 5ನೇ ಅಧ್ಯಾಯದ 20ನೇ ವಚನದಲ್ಲಿ ಯೇಸು ಆ ನೀತಿಯ ಕುರಿತಾಗಿ ಹೇಳುವಾಗ ಅವರು ಕಂಪ್ಯಾರಿಸನ್ ಮಾಡ್ತಾರೆ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಇದು ಯೇಸುವಿನ ಬಾಯಿಂದಲೇ ಹೇಳಿದಂಥ ಮಾತದು, ಅಪೊಸ್ತಲರು ಹೇಳಿದ್ದಲ್ಲ,
ಅಥವಾ ಪ್ರವಾದಿಗಳು ಹೇಳಿದ್ದಲ್ಲ, ಇದು ಯೇಸು ನೇರವಾಗಿ ಹೇಳಿದಂಥ ಮಾತು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯವನ್ನು ಸೇರೋದಿಲ್ಲ ಹೇಳಿದರು. ಈ ನೀತಿ ಇಲ್ಲದಿದ್ದರೆ ಪರಲೋಕ ರಾಜ್ಯ ಸೇರೋದಿಲ್ಲ ಹೇಳಿದರು. ಕ್ಷಮೆ ಬಿಡಿ, ಅದು ವಿಷಯ ಬೇರೆ. ಈ ಪರಲೋಕ ರಾಜ್ಯಕ್ಕೆ ನೀವು ಪ್ರವೇಶ ಮಾಡುವುದಕ್ಕೆ ಅರ್ಹತೆಯನ್ನು ಕಳ್ಕೊಳ್ತೀರಿ ಅನ್ನೋಂಥ ಪಾಯಿಂಟ್ ಹೇಳ್ತಿದ್ದಾರೆ ಅವರು. ಈ ನೀತಿಯನ್ನು ಇಲ್ಲದಿದ್ದರೆ ಪರಲೋಕ ರಾಜ್ಯಕ್ಕೆ ಎಂಟ್ರಿ ಇಲ್ಲ ಹೇಳ್ತಾರೆ. ಅದನ್ನು ಹೇಳುವಾಗಲೇ ಕಂಪ್ಯಾರಿಸನ್ ಮಾಡ್ತಾರೆ ಅವರು. ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತ ಅಲ್ಲೊಂದು ಒಂದು ಅಳತೆಯ ಒಂದು ಹೆಜ್ಜೆಡ್ತಾರೆ. ಅದಕ್ಕಿಂತ ನಿಮ್ದು ಹೆಚ್ಚಾದರೆ ಮಾತ್ರ ನೀವು ಪರಲೋಕ ರಾಜ್ಯ ಸೇರ್ತೀರಿ. ಅದಷ್ಟೇ ಆದರೂ ಅದಕ್ಕಿಂತ ಕಡಿಮೆ ಆದರೂ ನೀವು ಸೇರೋದಿಲ್ಲ ಅನ್ನೋಂಥ ಸ್ಟೇಟ್ಮೆಂಟ್ ಅವ್ರು ಹೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ಹೆದರಿಕೆ ಯಾಕೆ ಆಗೋದಿಲ್ಲ ಗೊತ್ತಿಲ್ಲ ನನಗೆ. ಹೆದರಿಕೆ ಆಗಬೇಕಾದಂಥ ಸಬ್ಜೆಕ್ಟ್ ಇದು. ಯಾಕೆಂದರೆ ಶಾಸ್ತ್ರಿಗಳು ಫರಿಸಾಯರು ಅಂತ ಅವ್ರು ಹೇಳಿದರೆ ನಮಗೆ ಒಂದು ಆಲೋಚನೆ ಏನಂದರೆ ಕೆಟ್ಟವರು ಅಂತ ಅಷ್ಟೇ ಗೊತ್ತಿರೋದು ನಮಗೆ. ಬೈಬಲಲ್ಲಿ ನ್ಯೂ ಟೆಸ್ಟಮೆಂಟಲ್ಲಿ ಅವ್ರ ಹೆಸರು ಹೇಳುವಾಗ ಯೇಸು ಸ್ವಾಮಿ ರಿಪೀಟೆಡಾಗಿ ಅವರಿಗೆ ಕಪಟಿಗಳೇ ಸರ್ಪಜಾತಿಯವರಂತ ಹೇಳಿದ್ರಿಂದ ನಮಗೊಂಥರ ಅದೇನಾಗ್ತದೆ, ಅವರು ಕೆಟ್ಟವರು ಅದಕ್ಕೆ ಹೇಳಿದ್ದಾರೆ ಅಂತೇಳಿ. ಆದರೆ ಅವರಲ್ಲಿ ಯೇಸು ಸ್ವಾಮಿ ಅವರ ನೀತಿಗಿಂತ ಅಂತ ಹೇಳುವಾಗ ಅವರೊಂದು ನೀತಿಯನ್ನು ಫಾಲೋ ಮಾಡಿದ್ದಾರೆ ಅನ್ನೋದನ್ನು ಯೇಸು ಸ್ವಾಮಿ ಐಡೆಂಟಿಫೈ ಮಾಡಿ ಅವರು ಅನುಸರಿಸಿದ ನೀತಿಯ ಒಂದು ಪ್ರಮಾಣದ ಮಟ್ಟವನ್ನು ಗುರುತಿಸಿ ನಮಗೆ ಹೇಳ್ತಾರೆ, ಅದನ್ನು ಗುರುತಿಸಿ ಮಕ್ಕಳೇ, ಅದಕ್ಕಿಂತ ನೀವು ಮೇಲೆ ಹೋಗ್ರಿ. ಅದಕ್ಕಿಂತ ಮೇಲೆ ಹೋದಾಗ ನೀವು ದೇವರ ರಾಜ್ಯಕ್ಕೆ ಸೇರ್ತೀರಿ. ಸೊ ಈ ವಿಷಯಕ್ಕೆ ಬಂದಾಗ ಇಲ್ಲಿ ಅರ್ಥ ಹಾಗಿದ್ರೆ ಏನಾಗಿದೆ ನಾವು ತಿಳ್ಕೊಳ್ಬೇಕಾಗಿದ್ದು, ಈ ನೀತಿ ಅನ್ನೋಂಥದ್ದು ಬೇಕಿದ್ರೆ ಮಾಡು, ಬೇಡದಿದ್ರೆ ಬಿಡು ಅಲ್ಲ. ಇದು ಪ್ರೀ ರಿಕ್ವಿಸಿಟ್. ಇದು ಬೇಕೇ. ಇದಿಲ್ಲದಿದ್ದರೆ ಅದಿಲ್ಲ. ಯಾವುದಿಲ್ಲ? ಪರಲೋಕ ರಾಜ್ಯದ ಎಂಟ್ರಿ ಇಲ್ಲ. ಅಲ್ಲಿ ಎಂಟ್ರಿ ಆಗಬೇಕಾ? ಇದು ಬೇಕೇ. ಬಟ್ ಪಾಸ್ಟರ್, ಈಗ ನಾವು ರಕ್ಷಣೆ ಹೊಂದಬೇಕು ಅನ್ನೋದಾದ್ರೆ ನಮ್ಮ ಯೋಗ್ಯತೆಯಿಂದ ಅಲ್ಲ, ಅಥವಾ ನಾವಿರುವಂತ ನೀತಿವಂತಿಕೆಯಿಂದಲ್ಲ, ಅಥವಾ ನಾವು ಮಾಡಿದ ದಾನ ಧರ್ಮಗಳಲ್ಲ, ಯೇಸುವಿನ ನೀತಿವಂತಿಕೆಗೆ ಇಂದನೇ ನಮಗೆ ರಕ್ಷಣೆ ಆಗ್ತದೆ. ಅಂದ್ರೆ ಯೇಸುವಿನ ಪರಿಶುದ್ಧತೆಯಿಂದ ನಮಗೆ ರಕ್ಷಣೆ ಆಗ್ತದೆ ಅಂತಿದೆ. ಸೊ ಇಲ್ಲಿ ನಾವು ನೀತಿವಂತರಾಗಿರೋದು ಹೇಗೆ ಬರ್ತದೆ? ಯಾವ ರೀತಿಯಲ್ಲಿ ಅದು? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಮ್ಮ ರಕ್ಷಣೆ ನಮ್ಮ ನೀತಿಯಿಂದ ಆಗೋದಿಲ್ಲ. ಈಗಲ್ಲಿ ಫರಿಸಾಯರ ನೀತಿಯ ನಿಮಿತ್ತ ಅವ್ರು ಏನಾದರೂ ಪರಲೋಕ ರಾಜ್ಯ ಸೇರೋದಾಗಿದ್ದಿದ್ರೆ ಅವ್ರು ಗ್ಯಾರಂಟಿ ಎಂಟ್ರಿ ಆಗ್ತಿದ್ರು. ಅವರು ಆ ಮನುಷ್ಯನ ನೀತಿಯಿಂದ ಆತನು ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು 100% ಗ್ಯಾರಂಟಿ. ಅದಕ್ಕೋಸ್ಕರವೇ ಯೇಸು ಬರಬೇಕಾಯ್ತು. ಮನುಷ್ಯನ ನೀತಿಯಿಂದ ಒಂದು ವೇಳೆ ಮನುಷ್ಯ ಪರಲೋಕಕ್ಕೆ ಹೋಗಬೇಕಾಗಿದ್ದಿದ್ರೆ ಯೇಸು ಸ್ವಾಮಿ ಬರುವ ಅಗತ್ಯನೂ ಇಲ್ಲ, ಅವರು ಶ್ರಮೆಪಟ್ಟು ಸಾಯುವ ಅಗತ್ಯನೂ ಇಲ್ಲ. ಅಂದ್ರೇನು? ಯೇಸು ಕ್ರಿಸ್ತನ ಈ ಮರಣ ಪುನರುತ್ಥಾನಗಳಿಂದ ನಮಗೇನಾಯ್ತು? ಈಗ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟೆವು. ಅಂದರೆ ನಮ್ಮ ಪಾಪಗಳನ್ನು ಆತನ ಹೊತ್ತುಕೊಂಡದ್ರಿಂದ ಆತನ ಪರಿಪೂರ್ಣವಾದ ನೀತಿ ನಮಗೆ ಕೊಡಲ್ಪಟ್ಟಿತು. ನಾವು ನೀತಿವಂತರಲ್ಲ, ನೀತಿ ಕೊಡಲ್ಪಟ್ಟಿತ್ತು, ಇಂಪ್ಯೂಟೆಡ್. ಅದು ನಮಗೆ ಕನ್ಸಿಡರ್ ಆಯಿತು. ಅದರಿಂದ ನಮ್ಮನ್ನು ಗುರುತಿಸಿದ್ರು ದೇವರು. ಸೊ ಆತನು ಪರಿಪೂರ್ಣ ನೀತಿವಂತನಾಗಿದ್ದರಿಂದ ಆತನ ನಂಬಿಕೆ ನಮಗೆ ತುಂಬಿಸಲ್ಪಟ್ಟದ್ರಿಂದ ಅಥವಾ ಹೊದಿಸಲ್ಪಟ್ಟದ್ರಿಂದ ನಾವು ದೇವರ ಎಣಿಕೆಯಲ್ಲಿ ನೀತಿವಂತರಾಗಿ ಪರಲೋಕ ರಾಜ್ಯಕ್ಕೆ ಸೇರೋದು 100% ಗ್ಯಾರಂಟಿ. ಅಂದರೆ ಪರಲೋಕಕ್ಕೆ ಹೋಗಲಿಕ್ಕೆ ನಮ್ಮ ನೀತಿ ಅಗತ್ಯ ಇಲ್ಲ, ನಮ್ಮ ನೀತಿ ತಗೊಂಡು ಹೋಗೋದು ಇಲ್ಲ. ಪರಲೋಕ ಪ್ರವೇಶ ಮಾಡಬೇಕಿದ್ರೆ ಕ್ರಿಸ್ತನ ಯಜ್ಞದಿಂದಾಗಿ ನಾನೇನಾಗಬೇಕು? ನೀತಿವಂತನೆಂದು ನಿರ್ಣಯಿಸಲ್ಪಡಬೇಕು. ಅದು ನಂಬಿಕೆಯಿಂದ ನಾನು ಅದನ್ನು ಪಡ್ಕೊಳ್ತೇನೆ, ಕ್ರಿಸ್ತನ ನೀತಿಯನ್ನು. ಈಗಲ್ಲಿ ನಾನು ನಂಬಿಕೆಯಿಂದ ಕ್ರಿಸ್ತನ ನೀತಿ ಪಡ್ಕೊಂಡು, ಅಂದ್ರೇನು? ನಾನು ಪಾಪ ಆಗಿದ್ದೇನೆ ಸ್ವಾಮಿ, ನನ್ನ ಪಾಪಗಳಿಗೋಸ್ಕರ ನೀನು ಸತ್ತು ನನ್ನನ್ನು ಪಾಪಗಳಿಂದ ವಿಮೋಚಿಸುವುದಕ್ಕೋಸ್ಕರ ಮರಣವನ್ನು ಹೊಂದಿ ಪುನರುತ್ಥಾನಗೊಂಡಿದ್ದೆ. ಈಗ ನಿನ್ನ ಮರಣವನ್ನು ನಾನು ನಂಬುತ್ತೇನೆ, ಅದರಿಂದ ನನ್ನ ಪಾಪಗಳನ್ನು ಕ್ಷಮಿಸು ಅನ್ನುವಾಗ ನನ್ನ ಪಾಪಗಳು ಕ್ಷಮೆ ಆಗ್ತದೆ, ನಾನು ನೀತಿವಂತನಾಗ್ತೇನೆ. ಇದು ಯಾವ ನೀತಿ? ನನ್ನ ನೀತಿ ಅಲ್ಲ, ಆತನ ಪರಿಪೂರ್ಣವಾದ ನೀತಿ ನನಗೆ ಕೊಡಲ್ಪಡೋದ್ರಿಂದ ನಾನು ನೀತಿವಂತನ ಎಣಿಸಲ್ಪಡ್ತೇನೆ, ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯ ಆಗ್ತೇನೆ. ದಟ್ ಇಸ್ ಫಸ್ಟ್ ಪಾರ್ಟ್. ಅದಾಗುವಾಗಲೂ
ಇನ್ನೊಂದು ಭಾಗ ನೋಡಿದರೆ ನಾನು ಪಾಪಿಯೇ, ಯಾಕೆ ನನ್ನಲ್ಲಿ ಅದು ನೀತಿ ಇಲ್ಲ, ಅವರ ನೀತಿ ನನಗೆ ಬಂದದ್ದಿದೆ. ಈಗ ಏನಾಗಬೇಕೀಗ, ಆ ನಂಬಿಕೆಯಿಂದ ಆ ನೀತಿಯನ್ನು ಪಡ್ಕೊಂಡವನಾಗಿ ನಾನು ನೀತಿವಂತನಾಗಿದ್ದೇನೆ ಅಂತ ಹೇಳಿದ ಮೇಲೆ ಆ ನೀತಿಯನ್ನು ನಾನು ಹೊಂದಿಕೊಂಡದ್ದರ ಪ್ರತಿಫಲ ಅಥವಾ ಆ ನೀತಿಯ ಫಲಗಳು ಅಥವಾ ಆ ನೀತಿಯ ಉತ್ಪನ್ನ ನನ್ನಲ್ಲಿ ಕಾಣಿಸ್ಬೇಕು. ಈಗ ಅದನ್ನು ನಾನು ಕ್ರಿಯೆಯಲ್ಲಿ ತರಬೇಕಾಗ್ತದೆ. ಎಷ್ಟೋ ವಿಷಯಗಳು ನಾನು ಕ್ರಿಯೆಯಲ್ಲಿ ತರಬೇಕಾಗ್ತದೆ. ಅದರೇನು, ಈ ದೇವರ ನೀತಿ ನಮಗೆ ಸಿಕ್ಕಿದೆ, ಅದು ಒಂದು ಪಾರ್ಟ್. ಆ ನೀತಿ ನನಗೆ ಸಿಕ್ಕಿದೆ ಅನ್ನೋದನ್ನು ತೋರಿಸೋದು ಇನ್ನೊಂದು ಪಾರ್ಟ್. ಫಸ್ಟ್ ಅಂದ್ರೆ ಯಾವ ರೀತಿ, ಈಗ ನೀವು ಹೇಳಿದ್ರಿ ಯೇಸುವಿನ ನೀತಿ ನಮಗೆ ಕೊಡಲ್ಪಡ್ತದೆ, ಸೊ ಅದನ್ನ ನಾವು ಅದ್ರದ್ದು ಫ್ರೂಟ್ಸ್ ನಮ್ಮಲ್ಲಿ ಬರಬೇಕು ಅಂತ. ಸೊ ಎಕ್ಸಾಂಪಲ್ ಯಾವ ರೀತಿ ಅದು ಆಕ್ಟ್ ಆಗುತ್ತೆ? ಈಗ ಯೇಸುವಿನ ನೀತಿಯ ನಿಮಿತ್ತ ನಾನೇನಾದೆ, ಪಾಪದಿಂದ ಬಿಡುಗಡೆ ಹೊಂದಿ ನೀತಿವಂತನಾದೆ. ಅದಾದಮೇಲೆ ನಾನು ಪಾಪದಲ್ಲಿ ಜೀವಿಸಬಾರ್ದು. ಈ ಪಾಪದಲ್ಲಿ ಜೀವಿಸಬಾರ್ದು ಅನ್ನೋದನ್ನು ಕ್ರಿಯೆಯಲ್ಲಿ ಬರಬೇಕಿದ್ರೆ ನಾನು ಆತನ ನೀತಿಯಿಂದ ನೀತಿವಂತನಾಗಿದ್ದೇನೆ, ಇನ್ನು ನಾನು ಪಾಪವನ್ನು ಮಾಡೋದಿಲ್ಲ ಅಂತ ಪಾಪವನ್ನು ತ್ಯಜಿಸುವಂಥ ಆ್ಯಕ್ಷನ್ ಬರಬೇಕು. ಇಲ್ಲಿ ನಾನು ನೀತಿವಂತನಾಗಿದ್ದೇನೆ ಅಂತ ಹೇಳೋದು ಪುನಃ ಇಲ್ಲಿ ಪಾಪ ಮಾಡ್ತಾ ಇರೋದಂದರೆ ಅಲ್ಲಿ ಫ್ರೂಟ್ ಇಲ್ಲ. ಇದನ್ನೇ ಪರಿಸಾರಿಗೆ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನ್ ಹೇಳ್ತಾನೆ, ಎಲೆ ಸರ್ಪ ಜಾತಿಯವರೇ, ನಿಮ್ಗೆ ಯಾರು ಹೇಳಿದರು ನಿಮ್ಮ ಪಾಪಗಳು ಪರಿಹಾರ ಆಗಿದೆ, ನೀವು ದೇವರ ಕಣ್ಣಿಗೆ ತಿಳ್ಕೊಂಡಿದ್ದೀರಿ ಅನ್ನೋದಿದ್ರೆ ಅದನ್ನು ತಕ್ಕ ಫಲಗಳಿಂದ ತೋರಿಸಿ. ಫಲ ತೋರಿಸ್ಬೇಕು. ಯಾವುದು? ನಾನು ಚೇಂಜ್ ಆಗಿದ್ದೇನೆ, ನಾನು ನೀತಿವಂತನಾಗಿದ್ದೆ ಅನ್ನೋದ್ರ ಫಲದಲ್ಲಿ ಕಾಣಿಸ್ಬೇಕದು. ಈಗ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ, ನಾನು ಮೊದಲು ಹೊಟ್ಟೆ ಕಿಚ್ಚುಪಡ್ತಿರ್ತೀನಿ ಯಾರನ್ನು ನೋಡಿದರೆ. ಈಗ ನಾನು ನೀತಿವಂತನಾದ ನಂತರ ನನ್ನ ಪಾಪ ಕ್ಷಮೆ ಆದಮೇಲೆ ನನ್ನಲ್ಲಿ ಆ ಹೊಟ್ಟೆ ಕಿಚ್ಚು ಉಳಿಬಾರ್ದು. ಈಗ ಆ ಹೊಟ್ಟೆ ಕಿಚ್ಚನ್ನು ಜಯಿಸುವಂಥದ್ದು ನನ್ನ ಕೈಯಲ್ಲಿದೆ, ಅದನ್ನು ನೀತಿ ಅಂತ. ಅಂದ್ರೆ ಸಂಪೂರ್ಣವಾಗಿ ಯಾವ ರೀತಿ ಯೇಸು ಎಲ್ಲರನ್ನ ನೋಡಿದ್ರು ಆ ರೀತಿ ನಾವು ಆಗ್ಬೇಕು. ಎಕ್ಸಾಕ್ಟ್ಲಿ. ಕ್ರಿಸ್ತನ ನೀತಿ ಬಂದ ಮೇಲೆ ನಾನು ಕ್ರಿಸ್ತನು ನನ್ನಲ್ಲಿ ಫಾರ್ಮೇಷನ್ ಆಗಬೇಕು. ಈ ಫಾರ್ಮೇಷನ್ನು ಆ್ಯಕ್ಷನಲ್ಲಿ ಬರಬೇಕಿದ್ರೆ ನಾನಲ್ಲಿ ನೀತಿವಂತನಾಗಲೇಬೇಕು. ಆ ವಾಕ್ಯ ಏನು ಹೇಳ್ತದೆ? ಅದಕ್ಕೆ ಅನುಸಾರವಾಗಿ ಕ್ರಿಸ್ತನ ನೀತಿಯ ಅಸ್ಥಿವಾರದ ಮೇಲೆ ನಿಂತು ಪವಿತ್ರಾತ್ಮನ ಬಲದಲ್ಲಿ, ವಾಕ್ಯದ ಜ್ಞಾನದಲ್ಲಿ ಅದನ್ನು ಅನುಸರಿಸಿ ನಡೆಯೋದಕ್ಕೆ ನಾನು ಪ್ರಯಾಸ ಪಟ್ಟಾಗ ಪವಿತ್ರಾತ್ಮನ ಬಲ ಕೊಟ್ಟು ಅದು ನನ್ನಿಂದ ಮಾಡಿಸ್ತಾರೆ. ನಾನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮಾಡಲಿಕ್ಕೆ ಈ ಒಂದು ನನ್ನ ಪಾತ್ರನೂ ಇದೆ ಅದರಲ್ಲಿ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ಹೇಳಿ. ನಾನು ನಂಬ್ತಾ ಇದ್ದೇನೆ, ನೀತಿವಂತನಾಗಿದ್ದೇನೆ ಅಂತ ಹೇಳಿದ್ರೆ ಕ್ರಿಯೆ ತೋರಿಸ್ತಿದ್ರೆ ಅದು ಡೆಡ್ಡೆ. ಸೊ ಈ ಭಾಗದಲ್ಲಿ ನೋಡುವಾಗ ನಾವೆಲ್ಲೇನು ನೋಡ್ತೇವೆ ಹೇಳಿದರೆ, ನಾನು ಒಂದು ಕಡೆಗೆ ಪಾಪಿ ಆಗಿದ್ದವನನ್ನು ನೀತಿವಂತನೆಂದು ಯೇಸು ನಿರ್ಣಯಿಸಿದ ನಂತರ ನೆಕ್ಸ್ಟ್ ನಾನು ಬರಬೇಕಾಗಿದ್ದೇನೆಂದರೆ ಆ ನೀತಿಯ ಫಲವನ್ನು, ತಕ್ಕ ಫಲವನ್ನು ಇದನ್ನು ತೋರಿಸ್ಬೇಕು. ನಾನು ಒಂದು ಕಡೆ ನಂಬಿಕೆಯಿಂದ ನೀತಿವಂತನಾಗಿದ್ದೇನೆ, ಈಗ ಅದನ್ನು ಕ್ರಿಯೆಯಲ್ಲೂ ನೀತಿವಂತನಾಗಿ ತೋರಿಸ್ತಾ ಇದ್ದೇನೆ. ಆ್ಯಕ್ಷನ್, ಫೇತ್ ಎರಡೂ ಬರಬೇಕು. ನಾವೇನು ಹೇಳಿಸ್ತೇವೆ? ನಂಬಿದರೆ ಸಾಕು ಅಂತ. ಕೆಲವ್ರು ನಾವು ಹೇಳೋದು ನಂಬಿದರೆ ಸಾಕು, ಇನ್ನು ಕೆಲವರು ಹೇಳಿದ್ರೆ ಮಾಡಿದರೆ ಸಾಕು. ನಂಬಿದರೆ ಏನು ಪ್ರಯೋಜನ? ಮಾಡಬೇಕು ಅದನ್ನು. ಆದರೆ ಅದು ಒಂದೇ ಮಾಡಿ ಇದಿಲ್ಲ, ಇದು ಒಂದು ಮಾಡಿ ಅದಿಲ್ಲ, ಎರಡನ್ನೂ ಮಾಡಲೇಬೇಕು ನಾವು. ಎರಡೂ ಮಾಡಿದಾಗ ನಾವು ನೀತಿವಂತರು ಎನಿಸ್ತೇವೆ. ಸೊ ಈ ಪಾಯಿಂಟ್ ಇಲ್ಲಿ ಬರ್ತದೆ. ಹಾಗಿದ್ರೆ ಈ ನಂಬಿಕೆಯಿಂದ ನೀತಿವಂತರಾಗಿದ್ದೇವೆ ಅಂದಮೇಲೆ ನಮ್ಮಲ್ಲಿ ಆ ಜೆನ್ವಿನ್ ಫೇತ್ ಇದ್ದರೆ ಕ್ರಿಸ್ತನು ನಮ್ಮಲ್ಲಿ ರೂಪುಗೊಳ್ಳಿಕ್ಕೆ ಆರಂಭ ಆಗ್ತದೆ. ಅಂದರೆ ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ರೂಪ, ಕ್ರಿಸ್ತನ ಹೋಲಿಕೆ ನಮ್ಮ ಮಾತಿನಲ್ಲಿ, ನಮ್ಮ ದೃಷ್ಟಿಯಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಎಲ್ಲದರಲ್ಲದು ಫಾರ್ಮೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ತಕ್ಕ ಫಲ, ಅದಾಗಲೇಬೇಕು. ಯಾವ ರೀತಿಗೆ ಒಂದು ಮೆಡಿಸಿನ್ ತೊಗೊಂಡ್ಮೇಲೆ ಮೆಡಿಸಿನ್ ತೊಗೊಳ್ಳೋದು ಹೊಟ್ಟೆಗೆ, ಆದರೆ ಅದು ಇಡೀ ಜೀವಕ್ಕೆ ಪ್ರಭಾವ ಬೀರ್ತದೆ. ಹಾಗೆಯೇ ಯೇಸು ಕ್ರಿಸ್ತನ ನೀತಿಯನ್ನು ನಂಬಿಕೆಯಿಂದ ನಾನು ಪಡ್ಕೊಂಡು ಆತ್ಮದಲ್ಲಿ ರಕ್ಷಣೆ ಹೊಂದಿದರೂ ಸಹ ಅದು ನನ್ನ ಆತ್ಮ, ಪ್ರಾಣ, ಶರೀರ, ನನ್ನ ವ್ಯವಹಾರ, ನನ್ನ ಜೀವನ ಎಲ್ಲದರ ಮೇಲೆ ಅದು ಪ್ರಭಾವ ಬೀರ್ತದೆ, ಅದು ಕಾಣಿಸಿಕೊಳ್ತದೆ. ಹೀಗೆ ಅಲ್ಲಿ ನಮಗೇನು ಬೇಕಾಗಿದೆ ಹೇಳಿದರೆ, ಆ ನೀತಿಯ ಕ್ವಾಲಿಟಿ ನಮಗೆ ತೋರಿಸ್ಲಿಕ್ಕೆ ಅಲ್ಲಿ ಯೇಸು ಹೇಳ್ತಿದ್ದಾರೆ. ಅಲ್ಲಿ ಪರಿಸರದ ಹೇಳೋದು ಯಾಕೆ ಹೇಳಿದರೆ ಕ್ವಾಲಿಟಿ ಪಾಯಿಂಟ್ ಬರ್ತದೆ ಇಲ್ಲಿ. ಈಗ ಅವರು ಮಾಡಿದ್ದಾರೆ ಅದಕ್ಕಿಂತ ನೀನು ಒಂದು ನಂಬರ್ ಜಾಸ್ತಿ ಮಾಡೋಲ್ಲ,
ಅವ್ರು ಇಷ್ಟು ಒಳ್ಳೆಯವರಾಗಿದ್ದರೆ ಅದಕ್ಕಿಂತ 1% ಜಾಸ್ತಿ ಆಗಲ್ಲ. ಅವ್ರು ಹೇಳ್ತಾ ಇರೋದಲ್ಲ, ಅವರೊಂದು ನೀತಿಯ ಸ್ಟ್ಯಾಂಡರ್ಡ್ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ನಿನ್ನ ನೀತಿಯ ಕ್ವಾಲಿಟಿ ಅದಕ್ಕಿಂತ ಹೆಚ್ಚಾಗಬೇಕು. ಈ ಎಕ್ಸ್ಪೆಕ್ಟೇಷನ್ ಅಂದರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದೇನು ಹೇಳಿದರೆ, ಅವರೊಂದು ನೀತಿಯನ್ನು ಅನುಸರಿಸಿದ್ದಾರೆ, ಬಟ್ ಅದರಲ್ಲಿ ಒಂದು ಕ್ವಾಲಿಟಿ ರೀಚ್ ಆಗಬೇಕಾಗಿದ್ದು ಅವ್ರು ರೀಚ್ ಆಗಿಲ್ಲ. ಈಗ ಅದು ನಿನ್ನಲ್ಲಿ ರೀಚ್ ಆಗಬೇಕು. ಈ ಪಾಯಿಂಟನ್ನು ಅವರಲ್ಲಿ ಏನು ಮಾಡ್ತಿದ್ದಾರೆ, ಹೈಲೈಟ್ ಮಾಡ್ತಿದ್ದಾರೆ. ಸೊ ಅದರಿಂದ ಏನಾಗ್ತದೆ ಅಂದರೆ, ನಾವು ಆ ರೀತಿ ಆದಾಗ, ಅದನ್ನು ಮೀರಿ ಬಂದಾಗ, ಯಾವುದು ಪರಿಸಯ ಶಾಸ್ತ್ರಗಳ ನೀತಿಯನ್ನು ಮೀರಿ ಬಂದಾಗ, ಅದನ್ನು ಮೀರಿ ಹೋದಾಗ ನಮ್ಮೊಳಗೆ ದೇವರ ನೀತಿಯ ಸ್ಥಾಪನೆ ಆಗ್ತದೆ. ಆಗ ನಾವು ನೀತಿವಂತರಂತ ಹೇಳ್ಕೊಳ್ಬೋದು. ನಾವು ಎಷ್ಟೋ ಸರ್ ನನಗನ್ನಿಸ್ತದೆ, ನಾವು ನೀತಿವಂತರಂತ ಹೇಳ್ಕೊಳ್ಬೇಕಿದ್ರೆ ಭಾಳ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗ್ತದೆ. ಯಾಕೆಂದರೆ ಇದೇ ಪರಿಸರ ಕುರಿತಾಗಿ ನಾನು ಹೇಳೋದಾದರೆ, ನಾನು ಆಗ ಹೇಳಿದೆ, ನಮ್ಮ ತಲೆಯಲ್ಲಿ ಏನಿದೆ ಅಂದರೆ ಅವ್ರು ಕೆಟ್ಟವರು ಅಂತೇಳಿ. ನಿಜ ಹೇಳೋದಾದ್ರೆ ಅವರು ಮಾಡಿದ್ರಲ್ಲಿ ಎಷ್ಟೋ ವಿಷಯಗಳು ನಾವು ಮಾಡೋದಿಲ್ಲ. ಈಗ ಅವ್ರು ಮಾಡಿದ್ದನ್ನೇ ನಾವು ಮಾಡಿದ್ರೆ ನಾವು ಹೇಗೆ ಪರಲೋಕ ರಾಜ್ಯ ಮುಟ್ಟೋದಾಗಿದ್ರೆ, ಅವರಂತೂ ಮುಟ್ಟೋದಿಲ್ಲ. ಅವರು ಆ ನೀತಿಯ ಮಟ್ಟ ಏನು ಫಾಲೋ ಮಾಡಿದ್ದಾರೆ ಅದನ್ನು ನಾವು ಮಾಡದಿದ್ದರೆ ಅವರಿಗಿಂತ ನಾವು ಹೆಚ್ಚಿನವರಲ್ಲ, ನಾವು ಪರಿಸರ. ಸೊ ಪಾಸ್ಟರ್, ಈಗ ಈ ಪರಿಸಯರು ಶಾಸ್ತ್ರಿಗಳು ಅಂತ ಹೇಳುವಾಗ, ಸೊ ನಾವು ನೋಡೋದು ಯೂಶಲಿ ನಾವು ಬೈಬಲ್ ಓದುವಾಗಲಿ ಯೇಸು ಮಾತಾಡಿದಿರ್ಬೋದು ಅಥವಾ ಸ್ನಾನಿಕನಾದ ಯೋಹಾನನು ಮಾತಾಡಿದಿರ್ಬೋದು, ಅವರನ್ನ ಜಡ್ಜ್ ಮಾಡೋ ರೀತಿ ಡಿಫ್ರೆಂಟ್ ಆಗುತ್ತೆ. ಬಟ್ ಈಗ ನೀವು ಮತ್ತಾಯ 5:20 ಹೇಳಿದಾಗ ಅಲ್ಲಿ ಒಂದು ಕಂಪ್ಯಾರಿಸನ್ ಬಂತು. ಸೊ ಆ ಕಂಪ್ಯಾರಿಸನ್ ಅನ್ನೋದು ಎಲ್ಲೋ ಒಂದು ಕಡೆ ಈಕ್ವಾಲಿಟಿ ಅನ್ನೋ ಇದರಲ್ಲಿ, ಅಂದರೆ ಅವರು ಕೂಡ ನೀತಿವಂತರಾಗಿ ಪಾಲಿಸ್ಕೊಂಡು ಬಂದಂಥ ಸಂಗತಿಗಳು ಅಲ್ಲಿ ಕಾಣಿಸ್ಕೊಂಡಿದ್ರಿಂದ ಯೇಸು ನಮ್ಮನ್ನ ಅವರೊಟ್ಟಿಗೆ ಕಂಪೇರ್ ಮಾಡ್ತಾರೆ. ಹಾಗಾದ್ರೆ ಇವ್ರು ಎಕ್ಸಾಕ್ಟ್ಲಿ ಯಾರು, ಈ ಪರಿಸರ ಶಾಸ್ತ್ರಿಗಳು ಯಾರು, ಏನು ಮಾಡ್ತಿದ್ರು ಅವರು? ಇದೇ ನಮಗೆ ತಿಳ್ಕೊಳ್ಬೇಕಾಗಿರೋದು, ಮುಖ್ಯವಾಗಿರೋದು. ಯಾಕೆಂದ್ರೆ ಅವ್ರು ಯಾರಂತ ಗೊತ್ತಾಗದಿದ್ರೆ ನಮ್ಮ ನೀತಿ ಏನಂತ ಗೊತ್ತಾಗೋದಿಲ್ಲ. ಈ ಪಾಯಿಂಟಲ್ಲಿ ಬಂದಾಗ ಈ ಪರಿಸರ ಅನ್ನೋದು ಓಲ್ಡ್ ಟೆಸ್ಟಮೆಂಟಲ್ಲಿ ಇರಲಿಲ್ಲ. ಇವರನ್ನು ನಾವು ನೋಡೋದು ಗಾಸ್ಪಲ್ಸಲ್ಲೇ ನೋಡೋದು. ಇವ್ರನ್ನ ನಾವು ಗಾಸ್ಪಲ್ಗಳಲ್ಲಿ ನೋಡ್ತೇವೆ, ಅಪೊಸ್ತಲರ ಕಥೆಗಳಲ್ಲಿ ನೋಡ್ತೇವೆ ಇವರನ್ನು. ಅದಕ್ಕಿಂತ ಮುಂಚೆ ಇವರು ಕಾಣಲಿಲ್ಲ. ಈ ಪರಿಸರ ಯಾರು ಅಂತ ಹೇಳಿದರೆ, ಈ ಇಸ್ರಾಯೇಲರು ಗುಲಾಮರಾಗಿ ಬೆಬಲೋನಿಗೆ ಏನೋ ಸೆರೆ ಕರ್ಕೊಂಡು ಹೋಗಲ್ಪಟ್ಟರು. ಅದಕ್ಕಿಂತ ಮುಂಚೆ ಅವರು ಸೆರೆಯಾಗಿ ಹೋಗಿದ್ದರು. ಆ ಸೆರೆಯಾದ ಸಂದರ್ಭಗಳಲ್ಲಿ, ಈಗ ಪರ್ಟಿಕ್ಯುಲರ್ಲಿ ಬೆಬಲೋನಿನಲ್ಲಿ ಏನವರು ಸೆರೆಯಾಗಿದ್ದರು, ಗುಲಾಮರಾಗಿ ಹೋಗಿದ್ದರು, ಆ ಗುಲಾಮತನದಿಂದ ಹೊರಗೆ ಬರುವಾಗ, ಅಲ್ಲಿರುವಾಗಲೂ ಅಲ್ಲಿಂದ ಹೊರಗೆ ಬಂದಾಗಂತೂ ಮುಗೀತು. ಅವರಲ್ಲಿ ಮೇನ್ ಫೇಲ್ಯೂರ್ ಏನಾಗಿತ್ತು ಹೇಳಿದರೆ, ಇಡೀ ಇಸ್ರಾಯೇಲರಲ್ಲಿ ಅವರು ಜೀವಸ್ವರೂಪನಾದ ದೇವರು ಆರಿಸಿಕೊಂಡ ಜನಾಂಗ, ದೇವರಿಂದ ಆಶೀರ್ವಾದಿಸಲ್ಪಟ್ಟ ಜನಾಂಗ, ಅವರ ದೇವರು ಸತ್ಯ ಸ್ವರೂಪನು ಜೀವಸ್ವರೂಪನು ಅನ್ನೋದನ್ನು ಅವ್ರು ಕಂಪ್ಲೀಟ್ಲಿ ಮರೆತು ಹೋಗಿ ಅನ್ಯ ಜನಾಂಗಗಳ ಜೊತೆಗೆ ಸೇರಿಕೊಂಡು ಅವರ ಸಂಪ್ರದಾಯಗಳನ್ನು, ಅವರ ದೇವರುಗಳನ್ನು, ಅವರ ಪದ್ಧತಿಗಳನ್ನು ಇವರು ಅನುಸರಿಸುತ್ತಾ ಧರ್ಮಶಾಸ್ತ್ರವನ್ನು ಕಂಪ್ಲೀಟ್ಲಿ ಬಿಟ್ಟುಬಿಟ್ಟಿದ್ರು. ಆ ಜನರೊಳಗೆ ಕೆಲವರು ಭಕ್ತಿ ಇದ್ದವರು, ಇಲ್ಲ ನಮ್ಮ ದೇವರ ಧರ್ಮಶಾಸ್ತ್ರ, ಯೆಹೋವನೇ ನಿಜವಾದ ಜೀವಸ್ವರೂಪನಾದ ದೇವರು, ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡಿಬೇಕು, ಆತನ ದೃಷ್ಟಿಗೆ ನಾವು ನೀತಿವಂತರಾಗಿರಬೇಕು, ನಾವು ನಮ್ಮ ಈ ಧರ್ಮಶಾಸ್ತ್ರದ ನಂಬಿಕೆಯನ್ನು ರಿಫಾರ್ಮ್ ಮಾಡಬೇಕು, ಉಜ್ಜೀವಿಸಬೇಕು ಅನ್ನುವಂಥ ಬಹಳ ಆಸಕ್ತಿಯಿಂದ ಎದ್ದುಕೊಂಡಂಥ ಒಂದು ಗುಂಪದು. ಅದರೊಳಗೆ ಇಸ್ರಾಯೇಲರಲ್ಲೇ ಒಂದು ಗುಂಪದು. ಅಂದ್ರೆ ಒಂಥರ ಈಗ ನಾವು ನಮ್ಮ ಕ್ರೈಸ್ತರೊಳಗೇ ಇಲ್ಲ ಅವರೆಲ್ಲ ಸರಿ ಇಲ್ಲ, ನಾವು ನಿಜವಾಗಿ ಬೈಬಲ್ ಹಿಡ್ಕೊಂಡು ಹೋಗಬೇಕು, ಅದನ್ನು ನಾವು ಸರಿಯಾಗಿ ಮಾಡಬೇಕಂತ ಎದ್ದುಕೊಂಡ ಬಂದಂಥ ಗುಂಪುಗಳು ಹೇಗಿದೆ, ಆ ಟೈಪಲ್ಲಿ ಇವರು ಇಸ್ರಾಯೇಲರೊಳಗಿಂದ ಹೊರಗೆ ಬಂದವರು ಇವರು. ಪಾಸ್ಟರ್, ಜಸ್ಟ್ ಕ್ಲಾರಿಫಿಕೇಶನ್, ಇಸ್ರಾಯೇಲರಿಂದ ಹೊರಗೆ ಬಂದವರು ಅಂದರೆ ಇಸ್ರಾಯೇಲಲ್ಲಿ 12 ಕುಲಗಳಿದೆ, ಅದರಲ್ಲಿ ಇವರೆಲ್ಲ ಒಂದೇ ಕುಲಕ್ಕೆ ಸೇರ್ತಾರೆ? ಟೋಟಲ್ ಇದೇ ಗುಂಪು ಅದೇ ಗುಂಪು ಅಂತಿಲ್ಲ. ಕೆಲವರಿಗೆ ನೋಡಿ ಆಸಕ್ತಿ ಇದೆ, ಅವರಿಗೆ ದೇವರಿಗಾಗಿ ನೀತಿವಂತರಾಗಬೇಕು, ದೇವರು ಹೇಳಿದ್ದನ್ನು ಮಾಡಬೇಕು, ದೇವರಿಗೋಸ್ಕರ ಸಾಧನೆ ಮಾಡಬೇಕು, ಒಂದು ನಿಜವಾದ ಭಕ್ತಿಯನ್ನು ತೋರಿಸ್ಬೇಕು.
ಇವರೆಲ್ಲ ಕಳ್ಕೊಂಡಿದ್ದಾರೆ, ನಾನು ತೋರಿಸ್ಬೇಕು ಅಂಥ ಒಂದು ಭಕ್ತಿಯ ಆವೇಶದಲ್ಲಿ, ಆ ಭಕ್ತಿಯ ಒಂದು ಆಸಕ್ತಿಯಲ್ಲಿ ಅದನ್ನು ನಾವು ಉಜ್ಜೀವಿಸಬೇಕು ಅಂತ ಬಂದಂಥ ಕೆಲವು ಜನರ ಗುಂಪಿದು. ಇವರು ಅವರಿದ್ದ ಆ್ಯಕ್ಚುಲಿ ಪರಿಸಾಯ ಅನ್ನೋ ಶಬ್ದದ ಅರ್ಥ ಫ್ಯಾರಸಿ, ಸೆಟ್ ಅಪಾರ್ಟ್ ಒನ್ಸ್, ಅಂದರೆ ಪ್ರತ್ಯೇಕಿಸಲ್ಪಟ್ಟವರು ಅಂತ. ಪ್ರತ್ಯೇಕಿಸಲ್ಪಟ್ಟವರು ಅಂದ್ರೇನು? ಇದ್ದವರೊಳಗೆ ಈ ದೇವರ ಉದ್ದೇಶ, ದೇವರ ನೀತಿ, ದೇವರ ಆಜ್ಞೆ ಕೈಕೊಂಡು ನಡೆದು ಈ ದೇವರ ಧರ್ಮಶಾಸ್ತ್ರವನ್ನು ನಾವೇನು ಮಾಡಬೇಕು, ಅದನ್ನು ಒಂದು ಮಹತ್ವ ಪಡಿಸ್ಬೇಕು, ಅದಕ್ಕೆ ಮಹಿಮೆ ತರಬೇಕು, ನಮ್ಮ ದೇವರು ಇಂಥವನು ಅಂತ ನಾವು ಇದನ್ನು ಮಾಡಬೇಕು ಅಂತೇಳಿ ತೋರಿಸುವುದಕ್ಕೆಂದು ಅವರು ಪ್ರಯಾಸ ಪಡೋದಕ್ಕೋಸ್ಕರ ಆರಂಭಿಸಿದಂಥ ಒಂದು ಮೂಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವ್ರದ್ದು. ಇವರು ಹೀಗೆ ಹೊರಗೆ ಬಂದು ಇವರೊಂದು ಗುಂಪಾಗಿ ಇವರು ಇದಕ್ಕೆಲ್ಲ ಪ್ರಯತ್ನ ಪಟ್ಟರು. ಆದರೆ ಇವರಲ್ಲಿ ಯಾಕೆ ಇವರು ಯಾವಾಗಲೂ ಕಂಟಿನ್ಯೂಸ್ ಆಗಿ ಒಂದು ಯೇಸು ಸ್ವಾಮಿಯ ಸಮಯದಲ್ಲಿ ಇವರಿಗೆ ವಿರೋಧವಾಗಿ ಮಾತು ಬರಲಿಕ್ಕೆ ಕಾರಣ ಹೇಳಿದರೆ, ಫಸ್ಟ್ ಆಫ್ ಆಲ್ ಪರಿಸರ ವಿಷಯದಲ್ಲಿ ನೋಡಿ, ಅಲ್ಲಿ ಆ ಟೈಮಲ್ಲಿ ಶಾಸ್ತ್ರಿಗಳು ಇದ್ದರು, ಆನಂತರ ಸದ್ದುಕಾಯರಿದ್ದರು. ಇವರ ಬಗ್ಗೆ ಹೆಚ್ಚು ಬರೀಲಿಲ್ಲ ಅಥವಾ ಅವರಿಗಿಂತ ಹೆಚ್ಚು ಏನು ವ್ಯವಹಾರಗಳು ನಡೀಲಿಲ್ಲ. ಕಾರಣ ಏನಂದರೆ ಅವರು ರಾಂಗ್ ಡಾಕ್ಟ್ರಿನ್ ಇದ್ದರು, ಅದಕ್ಕೆ ಅವ್ರನ್ನ ಬಿಟ್ಬಿಟ್ರು. ಈಗ ನಮಗೂ ಸಹ ರಾಂಗ್ ಡಾಕ್ಟ್ರಿನ್ ಇದ್ದವರು ನಾವು ಅವ್ರ ಬಗ್ಗೆ ತಲೆ ಕೆಡಿಸೋದಿಲ್ಲ, ಬಿಟ್ಬಿಡ್ತೇವೆ ಅವ್ರನ್ನ. ನಮಗೆಲ್ಲ ಪ್ರಾಬ್ಲಮ್ ಯಾರು ಹೇಳಿದರೆ, ಎಲ್ಲ ಡಾಕ್ಟ್ರಿನ್ ಎಲ್ಲ ಸರಿ ಇರ್ತಾ ಇದ್ದಾರೆ, ಸರಿಯಾಗಿ ನಡೀತಾ ಇರೋದಿಲ್ಲ, ಅವ್ರದ್ದೇ ಪ್ರಾಬ್ಲಮ್ ನಮಗೆ. ಇವ್ರದ್ದು ಒಂದು ರೀತಿ ಆ ರೀತಿ ಇದ್ರಿ ಅವರು. ಅದರಿಂದಾಗಿ ಯೇಸು ಸ್ವಾಮಿಗೆ ನೇರವಾಗಿ ಯಾವಾಗಲೂ ಕನ್ಫ್ರಂಟ್ ಮಾಡಿದವರು ಇವರೇ, ಯೇಸುವಿನ ಶಿಲುಬೆಗೆ ಹಾಕಿಸಿದವರು ಇವರೇ. ಇವರ ಒಂದು ಆಸಕ್ತಿ, ಅವರ ತಮ್ಮ ನಂಬಿಕೆ ಅದು ಬಲಿಷ್ಠ ಆಗಬೇಕು, ತಾವು ನಿಜವಾಗಿ ಧರ್ಮಶಾಸ್ತ್ರವನ್ನು ಅನುಸರಿಸುವವರು, ಅವರು ಅನುಸರಿಸೋದಿಲ್ಲ, ನಾವು ಅನುಸರಿಸ್ತಾ ಇದ್ದೇವೆ, ಇಂಥ ಭಾವನೆ ಏನಿತ್ತು ಇದನ್ನು ಅವರು ಆ ಇಸ್ರಾಯೇಲರ ಮಧ್ಯದಲ್ಲಿ ಬಹಳವಾಗಿ ಹುಟ್ಟಿಸ್ಲಿಕ್ಕೆ ಅವರು ಪ್ರಯಾಸ ಪಟ್ಟವರು ಅವರು. ಸೊ ಇವರ ವಿಷಯಕ್ಕೆ ಬಂದಾಗ ಇವರನ್ನು ನಾವು ಗಮನಿಸಿದ್ರೆ ಅವರು ನೀತಿಯ ಕಡೆಗೆ ಬಹಳ ಮನಸ್ಸು ಕೊಟ್ಟರು. ಅಂದ್ರೆ ಫಸ್ಟ್ ಈಗ ಅವರು ನಡ್ಸ್ಕೊಂಡು ಬಂದ್ರು ಹೇಳಿದ್ರೆ ಯಾವ ರೀತಿ ಅದನ್ನ ಪಾಲಿಸ್ತಿದ್ರು ಅಂದ್ರೆ ಧರ್ಮಶಾಸ್ತ್ರವನ್ನ ಕಾಪಾಡ್ತಿದ್ರು. ಧರ್ಮಶಾಸ್ತ್ರದಲ್ಲಿ ನಾವು ಸ್ಟಾರ್ಟಿಂಗ್ 5 ಬುಕ್ಗಳು ಓದೋದಾದ್ರೆ ಅಲ್ಲಿ ಕಂಪ್ಲೀಟ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ದೇವರಿಂದನೇ ಬಂದಂತದ್ದಿದೆ. ಎಲ್ಲದನ್ನು ಅವ್ರು ಪಾಲಿಸ್ತಾ ಇದ್ರ? ಯಾವ ರೀತಿ ಅವರ ನೀತಿವಂತಿಕೆನ ಅವ್ರು ತೋರಿಸ್ಕೊಳ್ತಾರೆ? ಅವರು ಆಲ್ಮೋಸ್ಟ್ ದೇವರು ಕೊಟ್ಟಂತ ದಶಾಜ್ಞೆಗಳಾಗಲಿ, ಆನಂತರ ಅವುಗಳ ಇಂಟರ್ಪ್ರಿಟೇಷನ್ ಆಗಿರುವಂಥ ಆಜ್ಞೆಗಳಾಗಿರಲಿ, ಒಟ್ಟು 613 ಆಜ್ಞೆಗಳುಂಟು. ದಶಾಜ್ಞೆಗಳು ಪ್ಲಸ್ ಉಳಿದ ಆಜ್ಞೆಗಳು ಸೇರಿ 613 ಆಜ್ಞೆಗಳಿದೆ. ಅವರು ಅವೆಲ್ಲವನ್ನು ಚಾಚು ತಪ್ಪದೆ ಮಾಡೋದಕ್ಕೆ ಪ್ರಯಾಸಪಟ್ಟರು. ನಾವು ಕೆಲವು ಮತ್ತೆ ಎಕ್ಸಾಂಪಲ್ಸ್ ನೋಡುವ ಅದರಲ್ಲಿ. ಫಸ್ಟ್ ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಷಯ ಹೇಳಿ ಮತ್ತೆ ಅಲ್ಲಿಗೆ ಹೋಗೋಣ. ಇದನ್ನು ಮಾಡ್ತಾ ಹೋಗೋ ಅವ್ರ ಗಮನ ಏನಿತ್ತಂದರೆ, ದೇವ್ರು ಹೇಳಿದ್ದನ್ನು ನಾನು ಹೀಗೆ ಮಾಡಬೇಕು, ದೇವ್ರು ಹೇಳಿದ್ದನ್ನು ಮಾಡೋದೇ ನೀತಿ, ದೇವ್ರು ಮಾಡು ಹೇಳಿದ್ದನ್ನು ಮಾಡೋದು ನೀತಿ, ದೇವ್ರು ಬೇಡ ಹೇಳಿದ್ದನ್ನು ಬಿಡೋದು ನೀತಿ. ಇದನ್ನು ಅವ್ರು ಮಾಡಲಿಕ್ಕೆ ಪ್ರಯಾಸ ಪಟ್ಟರು. ಅದ್ರ ಕಡೆ ಅವ್ರದ್ದು ಫೋಕಸ್, ಅದನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ಗಮನ ಕೊಡಲಿಲ್ಲ ಅವರು. ಅಷ್ಟು ಸೀರಿಯಸ್ಲಿ ಅದಕ್ಕೆ ಗಮನ ಹರಿಸಿದ್ರು ಅವರು. ಸೊ ಹೀಗೆ ಈ ನೀತಿವಂತರಾಗಬೇಕು ಅನ್ನುವಂಥ ಅತ್ಯಾಸಕ್ತಿ, ಅದೊಂದು ಬಹಳ ಒಂದು ಹುಚ್ಚು ಆಸೆ ಅಂತ ಹೇಳ್ಬೋದು ಅವರಿಗೆ ಇತ್ತು. ಅದ್ರ ಜೊತೆಗೆ ಅವರು ಈ ವಾಕ್ಯದ ಆಧಾರಗಳನ್ನು ನೋಡುವಾಗ, ಅವರು ಮಾಡೋದನ್ನು ನೋಡುವಾಗ ಅವರು ಕರೆಕ್ಟ್ ಅಂತ ಕಾಣ್ತಿದ್ರು. ಅಂದರೆ ಅವರು ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೊರಗಿನಿಂದ ಕಾಣೋದಿಲ್ಲ. ಹೊರಗಿನಿಂದ ನೋಡುವಾಗ ಅವರು ಮಾಡುವುದೆಲ್ಲವೂ ಆಜ್ಞೆಗನುಸಾರವಾಗಿಯೇ ಅಂತ ಕಾಣ್ತಾ ಇತ್ತು. ಆದರೆ ಅವ್ರು ಮಾಡ್ತಾ ಇರೋದೆಲ್ಲವೂ ಔಟ್ವರ್ಡ್ಲಿ ಇತ್ತು. ಒಳಗಿನಿಂದ ಅವರ ಹೃದಯದೊಳಗೆ ಅಥವಾ ಅದರ ಹಿಂದಿರುವಂಥ ಪರ್ಪಸ್ಸು ಕಂಪ್ಲೀಟ್ಲಿ ಅದು ಉಳಿದಿರಲಿಲ್ಲ. ಅದೇ ರೀತಿ ಅವರ ಆರಂಭದಲ್ಲಿ ಯಾವ ಅವ್ರಿಗೊಂದು ಆಸಕ್ತಿ ಇತ್ತು, ಆ ಗುರಿ ಇತ್ತು, ಅದರ ಪ್ರಕಾರ ಅವರು ಇರಲಿಲ್ಲ ಆ್ಯಕ್ಚುಲಿ. ಅದರಿಂದಾಗಿ ಯೇಸು ಸ್ವಾಮಿಗೆ ಅವ್ರಿಗೂ ಯಾವಾಗಲೂ ಟಗಫರ್ ಆಗ್ತಿತ್ತು. ಸೊ ಇದನ್ನು ನೋಡೋದು, ಅದರಲ್ಲಿ ಏನು ಕಾಣ್ತೇವೆ ನಾವು ಹೇಳಿದರೆ, ಅವರು ಥೋರಾ ಅಂತ ಹೇಳುವಂಥ ಏನು ಆಜ್ಞೆಗಳಿದೆ, ಇಂಟರ್ಪ್ರಿಟೇಷನ್ ಏನಿದೆ, ಇವುಗಳನ್ನೆಲ್ಲ ನಂಬುವವರು ಇದ್ದರು. ಅದ್ರ ಜೊತೆಗೆ ಅವರು ಡಾಕ್ಟ್ರಿನಲ್ಲಿ ನೋಡುವಾಗ ರಿಸರಕ್ಷನ್ ಇದೆ ಅಂತ ನಂಬ್ತಿದ್ದಾರೆ. ಅಂದರೆ ಸತ್ತ ನಂತರ ಒಂದು ಪುನರುತ್ಥಾನ ಇದೆ, ಸತ್ತ ನಂತರ ಇನ್ನೊಂದು ಜೀವನ ಇದೆ, ಇದನ್ನೆಲ್ಲ ನಂಬ್ತಾ ಇದ್ರು ಅವರು. ಅದ್ರ ಜೊತೆಗೆ ಅವರು ಈ ಯಹೂದ್ಯರನ್ನ, ಸುಮ್ಮನೆ ಕಾಟಾಚಾರಕ್ಕಿದ್ದಂಥ ಯಹೂದ್ಯರನ್ನೆಲ್ಲ ಅವರು ತಿರಸ್ಕಾರ ಮಾಡ್ತಿದ್ರು. ಅಂದರೆ ಅಷ್ಟು ಅವ್ರಿಗೆ ಅದರ ಬಗ್ಗೆ ಏನೋ ಒಂದು ಧಾರ್ಮಿಕವಾದ ರೀತಿಯಲ್ಲಿ ಅವರು ಕಾಣುವಾಗ
ಅಷ್ಟೊಂದು ಆಸಕ್ತಿ ಅವರಿಗೆ. ಅದ್ರ ಜೊತೆಗೆ ನಾವು ನೋಡ್ತೇವೆ, ಏನು ಯೇಸು ಸ್ವಾಮಿ ಕಾಲದಲ್ಲಿ ಆ ನಂತರದ ದಿನಗಳಲ್ಲಿ ನಾವೇನು ಈ ರಬ್ಬೀಸ್ ಅಂತ ಕೇಳ್ತೇವೆ, ಇವರೆಲ್ಲ ಅವರಿಂದಲೇ ಬಂದವರು, ಆ ಗುಂಪಿನಿಂದಲೇ ಬಂದಂಥ ಜನಾಂಗಗಳವು ಅಂತ ಹೇಳ್ತಾರೆ, ಜನ್ರೇಷನ್ಸ್ ಅವರು. ಸೊ ಅಂದರೆ ಅಷ್ಟು ಅವರು ವಾಕ್ಯದ ಬಗ್ಗೆ ಸ್ಟಡಿ ಅಂದರೆ ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ಅವರನ್ನು. ಬೈಬಲನ್ನು ಹುಳುಗಳಂತ ಹೇಳಿದ್ರು ಚಿಂತೆ ಇಲ್ಲ, ಅಷ್ಟರ ಮಟ್ಟಿಗಿದ್ದವರು ಅವರು. ಸೊ ಇಂಥ ಸ್ಥಿತಿಯಲ್ಲಿದ್ದವರು ಯೇಸು ಸ್ವಾಮಿ ಅವರ ವಿಷಯಕ್ಕೆ ಬಂದಾಗ ಅವ್ರದ್ದು ಬೇರೆಯೇ ಅವ್ರು ಕಮೆಂಟ್ ಮಾಡಿಬಿಟ್ರು ಯೇಸು ಸ್ವಾಮಿ ಅವರಿಗೆ. ನನಗನ್ನಿಸಿದ ಮಟ್ಟಿಗೆ ನಾವಲ್ಲಿ ಯೇಸು ಸ್ವಾಮಿ ಒಂದು 50-60 ಸ್ಕ್ರಿಪ್ಚರ್ಗಳಲ್ಲಿ ಅವ್ರ ಹೆಸರು ಯೂಸ್ ಮಾಡಿದ್ದಾರೆ. ಒಂದು ಕಡೆಗೂ ಅವರಿಗೆ ಕಪಟಿಗಳು ಅಂತ ಹೇಳದೆ ಯೂಸ್ ಮಾಡಲಿಲ್ಲ. ಅಂಥ ಒಂದು ಸ್ಟೇಟ್ಮೆಂಟ್ ಬಂತು. ಸೊ ಯಾಕೆ ಕಪಟಿಗಳು ಅನ್ನುವಂಥ ಪಾಯಿಂಟ್ ಬಂತು ಯೇಸು ಸ್ವಾಮಿ ಬಾಯಲ್ಲಿ ಅಂತ ಕೇಳಿದರೆ ಅಲ್ಲಿರುವಂಥ ಸಿಂಪಲ್ ವಿಷಯ ಇದೆ. ಇವರು ಆ ಧರ್ಮಶಾಸ್ತ್ರದ ಆಜ್ಞೆಗಳನ್ನಾಗಲಿ, ದೇವರು ಹೇಳಿದಂಥ ಆ ಆಜ್ಞೆಗಳಾಗಲಿ, ಇಂಟರ್ಪ್ರಿಟೆಡ್ ಆಜ್ಞೆಗಳಾಗಲಿ, ಇವುಗಳ ಬಗ್ಗೆ ಅವ್ರ ತಲೆಯಲ್ಲಿ ಏನಂತಾನೆ, ಅವ್ರು ಲೀಗಲಿಸ್ಟಿಕ್ ಆಗಿ ಅದನ್ನು ಮಾಡ್ಲಿಕ್ಕೆ ಹೋದರು. ಲೀಗಲಿಸ್ಟಿಕ್ ಅಂತ ಹೇಳಿದರೆ ಇದು ಹೀಗೆ ಮಾಡಬೇಕಂದ್ರೆ ಹೀಗೆ ಮಾಡಬೇಕದು, ಅದು ಯಾಕೆ ಮಾಡಬೇಕು, ಏನು ಮಾಡಬೇಕು, ಏನು ಉದ್ದೇಶ ಇದು ಬೇಕಾಗಿಲ್ಲ. ಅಲ್ಲ ಪಾಸ್ಟರ್, ಈಗ ದೇವ್ರು ಹೇಳೋದು ಹಾಗೆ ಅಲ್ವಾ? ಈಗ ದೇವ್ರು ಏನು ಹೇಳ್ತಾರೆ ಅದನ್ನ ನಾವು ಮರುಪ್ರಶ್ನೆ ಮಾಡದೆ ನಾವು ಅದನ್ನ ಮಾಡಬೇಕು. ಸೊ ಅವರು ಕೂಡ ಅದನ್ನೇ ಮಾಡ್ತಿದ್ರಲ್ಲ. ಇವಾಗ ನೀವು ಹೇಳಿದ್ರಿ ಮತ್ತಾಯ 6:33 ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅಂತ ಯೇಸು ಸ್ವಾಮಿನೇ ಹೇಳಿದ್ರು. ಸೊ ಅವರು ತವಕ ಪಟ್ಟಿದ್ದು ಅದಕ್ಕೋಸ್ಕರನೇ ಅಲ್ವಾ? ದೇವರ ರಾಜ್ಯ, ದೇವರು ಹೇಳಿದ ಮಾತನ್ನ ನಡೆಸ್ಬೇಕು, ದೇವರ ನೀತಿಯನ್ನ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ರಲ್ಲ. ಹಾಗಾದ್ರೆ ಅವ್ರನ್ನ ಯಾಕೆ ಯೇಸು ಸ್ವಾಮಿ ಆ ರೀತಿ ಟೈಟಲ್ ಮಾಡ್ತಾರೆ? ಅದೇ ಲೀಗಲಿಸ್ಟಿಕ್ ಆಗಿ ಬರೋದಕ್ಕೂ ಫುಲ್ಫಿಲ್ಮೆಂಟಿಗೆ ಬರೋದಕ್ಕೂ ಡಿಫ್ರೆನ್ಸ್ ಇದೆ. ಅಂದರೆ ಆಜ್ಞೆಗಳನ್ನು ಇದೀಗ ಹೇಳಿದ್ದಾರೆ ನಾನು ಮಾಡಬೇಕು ಅಂತ ಮಾಡೋದಕ್ಕೂ, ಇದನ್ನು ಹೀಗೆ ಹೇಳಿದ್ದಾರೆ ನಾನು ಇದನ್ನು ಮಾಡಿದರೆ ದೇವರಿಗೆ ಮೆಚ್ಚುಗೆ ಆಗ್ತದಲ್ಲ ಅಂತ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ವಿಷಯ ಏನಿದೆ ಅಂದರೆ, ಲೀಗಲಿಸಮ್ ಅಂದರೆ ಮಾಡಬೇಕದು, ಮನಸ್ಸಿರಲಿ ಇಲ್ಲದಿರಲಿ ಅದು ಮಾಡ್ತೇನೆ ನಾನು, ಆಚಾರಗಳನ್ನು ಅಂದರೆ ಅದ್ರ ಮೇಲೆ ಮನಸ್ಸಿಲ್ಲ, ಅದ್ರ ಮೇಲೆ ನಂಬಿಕೆನೂ ಇಲ್ಲ, ಅದು ಮಾಡ್ಬೇಕು ಹೇಳಿದ್ದಿದೆ ನಾನು ಮಾಡ್ತೇನೆ, ಅದು ಹೇಗೆ ಹೇಳಿದರೆ ಹಾಗೆ ಮಾಡ್ತೇನೆ, ಮಿಸ್ಟೇಕ್ ಮಾಡೋದೇ ಇಲ್ಲ. ಆದರೆ ಅದೇ ನಾವು ಫುಲ್ಫಿಲ್ಮೆಂಟ್ ಅಂತ ಹೇಳಿದರೆ, ಇಲ್ಲ ಅವ್ರು ಹೇಳಿದ್ದಾರೆ ನಾನು ಇದನ್ನು ಮಾಡಿದರೆ ಅವ್ರಿಗೆ ಮೆಚ್ಚುಗೆ ಆಗ್ತದೆ, ಇದು ನಾನು ಮಾಡಿದರೆ ನನಗೆ ಆಶೀರ್ವಾದ ಆಗ್ತದೆ, ಇದನ್ನು ಮಾಡಿದರೆ ನಾನು ದೇವರಿಗೆ ಪ್ರೀತಿ ಉಳ್ಳ ವ್ಯಕ್ತಿ ಆಗ್ತೇನೆ ಅಂತ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಪರಿಸರದ ಹೇಗಾಗಿತ್ತಂದರೆ ಹೇಳಿದಾರೆ ಅದು ನಾವು ಹಾಗೆ ಮಾಡಬೇಕು. ಯೇಸು ಸ್ವಾಮಿ ಉದ್ದೇಶ ಏನಾಗಿತ್ತು ಹೇಳಿದ್ರೆ, ಹೇಳಿದ್ದನ್ನು ಹೀಗೆ ಮಾಡೋದಲ್ಲ, ಅದನ್ನು ಪ್ರೀತಿಯಿಂದ ದೇವರನ್ನು ಮೆಚ್ಚಿಸುವ ಗುರಿಯೊಂದಿಗೆ, ನಿನ್ನ ಜೀವನ ದೇವರೊಂದಿಗಿನ ಆ ಅನ್ಯೋನ್ಯತೆಗೆ ಅದು ಮರ್ಜ್ ಆಗಲಿಕ್ಕೋಸ್ಕರ ನೀನು ಮಾಡಬೇಕು ಅನ್ನೋ ಆ್ಯಂಗಲಲ್ಲಿ ಅವ್ರು ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಅಲ್ಲಿ ಟಸ್ಲ್ ಆಗ್ತಾ ಇತ್ತು, ಫೈಟ್ ಇರೋದು ಅವರಿಬ್ಬರಿಗೆ, ಯೇಸು ಸ್ವಾಮಿಗೆ ಪರಿಸಾರಿಗೆ. ಯಾಕೆಂದ್ರೆ ಆ ಡಿಫ್ರೆನ್ಸ್ ಅವರಿಬ್ಬರ ಮಧ್ಯೆ ಆದಂಥ ಎಲ್ಲ ಕಾನ್ವರ್ಸೇಷನ್ ನೋಡೋದಾದ್ರೆ ಪರಿಸಾರ ಯೇಸುವಿನ ಮಧ್ಯದಲ್ಲಿ ಅದು ಲೀಗಲಿಸಮ್ ಮಾತ್ರವೇ ಇತ್ತಲ್ಲಿ. ಅವರು ಲೀಗಲಿಸಮ್ ಆಗಿ ನೋಡ್ತಿದ್ರು, ಇವರು ಫುಲ್ಫಿಲ್ಮೆಂಟಲ್ಲಿ ನೋಡ್ತಿದ್ರು. ಅದರಿಂದಾಗಿ ಅಲ್ಲಿ ಎರಡರ ನಡುವೆ ಟಸಲ್ ಬರ್ತಾ ಇತ್ತು. ಸೊ ಹೀಗೆ ಈ ಪರಿಸಾಯರನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಾಗ ನನಗನ್ನಿಸ್ತದೆ ಆ ಪರಿಸರದಲ್ಲಿದ್ದ ಗುಣಗಳೆಲ್ಲ 99% ನಮ್ಮಲ್ಲಿದೆ. ಆ ಗುಣಗಳಿಂದ ನಾವು ಹೊರಗೆ ಬರಬೇಕು ಅನ್ನೋದು ಯೇಸು ಸ್ವಾಮಿಯ ಮೂಲ ಉದ್ದೇಶ ಆಗಿತ್ತು ಅವರನ್ನು ಬಯ್ಯೋ ವಿಷಯದಲ್ಲಿ. ಸೊ ಈಗ ಇವತ್ತು ನಾವು ಈ ವಿಷಯ ಮಾತಾಡ್ತಾ ಇದ್ದೇವೆ, ನಾವು ದೇವರ ನೀತಿ ನೀತಿ ಅಂತ ನಾವು ಹೇಳ್ತೇವೆ, ಎಷ್ಟೋ ಸಾರಿ ಎಷ್ಟೋ ಪ್ರಸಂಗ ನಾವು ಕೇಳಿರ್ಬೋದು. ಬರೀ ನೀತಿ ನಾನು ನೀತಿವಂತ, ಯೇಸುವಿನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ನೀತಿವಂತ, ದೀಕ್ಷಾಸ್ನಾನ ಆಗಿದೆ, ಪವಿತ್ರಾತ್ಮನ ಅಭಿಷೇಕ ಆಗಿದೆ, ನಾವು ನೀತಿವಂತರು, ನಾವು ಕನ್ಫೆಸ್ ಮಾಡಬೇಕು, ನಾವು ನೀತಿವಂತರು, ಪಾಪಿಗಳಲ್ಲ. ಸರಿ, 100% ರೈಟ್. ಕನ್ಫೆಷನ್ ಮಾಡಿ ನಂಬಿದ ನಂತರ ಅದು ಆ್ಯಕ್ಷನಲ್ಲಿ ಬರಬೇಕಲ್ಲ. ಈಗ ಬರುವಾಗ ಹಾಗಿದ್ರೆ ನನ್ನ ಕಂಪ್ಯಾರಿಸನ್ ಒಂದಿದೆ ಎಲ್ಲೋ ಒಂದು ಕಡೆ.
ಯೇಸು ಸ್ವಾಮಿ ಅವರನ್ನು ಕಪಟಿಗಳು ಹೇಳಿದರೂ ಸಹ ಅವ್ರು ಮಾಡಿದೊಂದು ಲೈನ್ ಕೊಟ್ಟಿದ್ದಾರೆ ಅವ್ರು ನಮಗೆ, ಒಂದು ಲೈನ್ ಎಳೆದಿದ್ದಾರೆ ಯೇಸು ಸ್ವಾಮಿ. ಈ ಆ ಲೈನ್ ಎಳೆದದ್ದನ್ನು ಗಮನಿಸಿದಾಗ ನಾವು ಹಾಗಿದ್ರೆ ಓಕೆ, ಇದಕ್ಕಿಂತ ಸ್ವಲ್ಪ ನನ್ನ ಮೇಲೆ ಬರಬೇಕು ಅನ್ನೋಂಥ ಒಂದು ಗಮನ ಬರ್ತದೆ ನಮಗೆ. ಈಗ ಅವರ ಬಗ್ಗೆ ನಾವು ತಿಳ್ಕೊಳ್ಳಿ ಕೈ ಹಾಕದಿದ್ರೆ ನಮ್ಗೆ ಆ ಗೆರೆನೇ ಗೊತ್ತಾಗೋದಿಲ್ಲ, ಡ್ರಾ ಲೈನ್ ಇದ್ದದ್ದು ಗೊತ್ತಾಗೋದಿಲ್ಲ. ಸೊ ಈ ಪಾಯಿಂಟನ್ನು ನಾವು ಗಮನಿಸಬೇಕಾಗ ಅವರ ಕ್ಯಾರೆಕ್ಟರ್ಸ್ ಗೊತ್ತಾಗ್ತದೆ ನಮಗೆ, ಪರಿಸರ ಕೆಲವು ಕ್ಯಾರೆಕ್ಟರ್ಸ್ ನಮಗೆ ಗೊತ್ತಾಗ್ತದೆ. ಇವರ ಕ್ಯಾರೆಕ್ಟರ್ ನೋಡೋದಾದರೆ 2 ಆ್ಯಂಗಲಲ್ಲಿ ನೋಡ್ಬೋದು. ಪ್ರೀತಿಯ ದೇವರ ಮಕ್ಕಳೇ, ನಾವು ಇದುವರೆಗೂ ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ರೀತಿ ಪರಿಸಾಯರ ನೀತಿಗಿಂತ ನಮ್ಮ ನೀತಿ ಹೇಗೆ ಹೆಚ್ಚಿನದಾಗಬೇಕು. ಸೊ ಪಾಸ್ಟರ್ ಹೇಳಿದಾಗೆ ಯೇಸು ಸ್ವಾಮಿ ತನ್ನ ಬಾಯಿಂದನೇ ಹೇಳಿದ್ರು, ಪರಿಸಾಯರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಿನದಾಗದೇ ಇದ್ದರೆ ನೀವು ಪರಲೋಕ ರಾಜ್ಯವನ್ನು ಸೇರಲಾರಿರಿ ಅಂತ. ಹಾಗಾದರೆ ಪರಿಸಾಯರು ಪಾಲಿಸ್ತಿದ್ದಂತಹ ನೀತಿ ಯಾವುದು, ಯಾವ ರೀತಿ ಅವರು ಲೀಗಲ್ ಆಗಿ ಹೋಗ್ತಿದ್ರು, ಆದರೆ ಯೇಸು ಸ್ವಾಮಿ ಅದನ್ನು ಫುಲ್ಫಿಲ್ಮೆಂಟಲ್ಲಿ ನೋಡ್ತಾ ಇದ್ರು. ಸೊ ಈ ಫುಲ್ಫಿಲ್ಮೆಂಟ್ಗೆ ಈ ಲೀಗಲಿಸ್ಟಿಕಿಸಮ್ಗೆ ಇರೋವಂಥ ಡಿಫ್ರೆನ್ಸ್ ಏನು, ಇವೆಲ್ಲವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಿರಂತರ ಆತ್ಮಿಕ ಬೆಳವಣಿಗೆಗಾಗಿ ವೀಕ್ಷಿಸಿ ಬಿಗ್ ಜೆ ಟಿವಿ. ನಮಸ್ಕಾರ.